ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೊರಟಿರೋದು ಅರಸಾಳು. ಅಲ್ಲಿ ನಮ್ಮ ಮಾಲ್ಗುಡಿ ಡೇಸ್ ಶೂಟಿಂಗ್ ಆದಂತಹ ಸ್ಥಳ. ನೀವು ನೋಡಿರ್ಬೋದು ಒಂದು ಎಪಿಸೋಡಲ್ಲಿ ನಮ್ಮ ಉಗಿಬಂಡಿ ಬರುತ್ತೆ. ಆ ಉಗಿಬಂಡಿಯನ್ನು ಆಗಿನ ಕಾಲದಲ್ಲಿ ಅಂದರೆ 1985 ಆ ಕಾಲದಲ್ಲಿ ಚಿತ್ರಿಸಿದಂಥ ಜಾಗ. ಶಂಕರಣ್ಣನ ಹಾದಿಯಲ್ಲಿ ಸಾಗ್ತಾ ಇರೋ ಜೀವನ. ಇದೀಗ ನೋಡ್ತಾ ಇರ್ಬೋದು, ಅದನ್ನು ಒಳ್ಳೆ ಒಂದು ವಸ್ತು ಸಂಗ್ರಹಾಲಯ ಆಗಿ ಮಾರ್ಪಡಿಸಿದ್ದಾರೆ. ಅಲ್ಲೇ ಮುಂದೆ ಹೋದರೆ ಅರಸಾಳು ರೈಲ್ವೆ ಸ್ಟೇಷನ್ ಕೂಡ ಇದೆ. ಇದು ಅದಕ್ಕಿಂತ ಮುಂಚೆ ಸಿಗುವಂಥ ಒಂದು ಸ್ಥಳ. ಇದು ಎಂಟ್ರೆನ್ಸು ಆ ಮ್ಯೂಸಿಯಮಿಂದು. ಬನ್ನಿ ಎಲ್ಲರೂ ಒಳಗೆ ಹೋಗೋಣ. ಇದು ಮ್ಯೂಸಿಯಮ್ನ ಒಂದು ಮುಂಬಾಗಿಲು. ಇದೀಗ ನಾವು ನೋಡ್ತಾ ಇರ್ಬೋದು, ಅಲ್ಲಿ ಬಲಗಡೆಗೆ ಶೂಟಿಂಗ್ ಟೈಮ್ನಲ್ಲಿ ತೆಗೆದಂತಹ ಬಹಳಷ್ಟು ಛಾಯಾಚಿತ್ರಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಅಲ್ಲಿ ಬಳಸ್ತಿದ್ದಂತಹ ಯಾವುದೇ ರೀತಿಯ ದೀಪಗಳಿರಲಿ, ಪೆಟ್ಟಿಗೆಗಳಿರಲಿ, ಹೀಗೆ ಮುಂತಾದ ವಸ್ತುಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಇದು ಬಲಗಡೆ ಇರುವಂತಹ ಕೋಣೆ. ಮುಂದಕ್ಕೆ ಹೋದರೆ ಇಲ್ಲಿ ಆ ಮಾಲ್ಗುಡಿ ಡೇಸಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಫಲಕಗಳು ಹಾಗೂ ಛಾಯಾಚಿತ್ರಗಳು ಮತ್ತು ಬರೆದಿರತಕ್ಕಂತಹ ಪೇಂಟಿಂಗ್ಸನ್ನು ಗೋಡೆ ಮೇಲೆ ನೀವು ನೋಡ್ಬೋದು. ಅಲ್ಲಿ ಟಿಕೆಟ್ ಕಲೆಕ್ಟರ್ ಅಥವಾ ಟಿಕೆಟ್ ತೊಗೊಳ್ಳೋವಂಥ ಕೌಂಟರ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಬಲಗಡೆಗೆ ನಾವು ನೋಡ್ತಾ ಹೋದರೆ ಅಲ್ಲಿ ಚಿತ್ರೀಕರಣದಲ್ಲಿ ನಡೆದಂತಹ ಬಹಳಷ್ಟು ಘಟನೆಗಳನ್ನು ಛಾಯಾಚಿತ್ರದ ಮೂಲಕ ಸೆರೆ ಹಿಡಿದಿದ್ದಾರೆ. ಅಲ್ಲಿ ನೋಡ್ಬೋದು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ನ ಒಂದು ದೊಡ್ಡ ಫೋಟೋನ ಹಾಕಿದ್ದಾರೆ. ಇಲ್ಲಿ ಹಾಗೆ ಸುಮ್ಮನೆ ನೋಡಲಿಕ್ಕೆ ಅಂತ ಇಟ್ಟಿರುವಂಥ ಒಂದು ಹುಲಿಯ ವಿಗ್ರಹ. ಅಡುಗೆ ಮನೆಯಲ್ಲಿ ಬಳಸ್ತಿದ್ದಂತಹ ಪಾತ್ರೆಗಳನ್ನು ನೀವು ನೋಡ್ಬೋದು. ಮರಿಗೆ, ಸಟ್ಟಗ ಮತ್ತು ಬೇರೆ ಪಾತ್ರೆಗಳು, ಮೀನು ಹಿಡಿಯುವಂತಹ ಒಂದು ಬುಟ್ಟಿ ಅಥವಾ ಬಲೆ ಅಂತಲೇ ಹೇಳ್ಬೋದು. ಘಟ್ಟಮ್ ಅಂದರೆ ಪಾಟ್ ಪರ್ಕ್ಯೂಷನ್ ಅಂತ. ಇಲ್ಲಿ ಬೇರೆ ಬೇರೆ ಥರದ ಪಾತ್ರೆಗಳನ್ನು ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಸಾಗುವಳಿ ಅಥವಾ ಕೃಷಿ ಮಾಡುವಂಥ ಸಾಧನಗಳನ್ನು ನೋಡ್ಬೋದು. ಬೀಸೋ ಕಲ್ಲು, ಸಾಂಬಾರಿನ ಮಡಕೆ, ಚಿಪ್ಪಲ್ಲಿ ಮಾಡಿದಂತಹ ಸೌಟು. ಈ ಎಲ್ಲ ಸಾಮಗ್ರಿಗಳು ಲೈಕ್ 30-35 ವರ್ಷದ ಹಿಂದೆ ಆ ಶೂಟಿಂಗ್ ಸಂದರ್ಭದಲ್ಲಿ ಬಳಸಿದಂತಹ ಪಳಿಯುಳಿಕೆಗಳು ಅಥವಾ ಅದೇ ತರಹದ ವಸ್ತುಗಳನ್ನು ತಂದು ಇಲ್ಲಿ ಇಡಲಾಗಿದೆ. ಇದೊಂದು ಸಣ್ಣ ಕೊಠಡಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತದೇ ಶೂಟಿಂಗಿನ ಛಾಯಾಚಿತ್ರಗಳು. ನಮ್ಮ ಶಂಕರಣ್ಣಂದು ಒಂದು ಕಂಚಿನ ಮೂರ್ತಿ ಥರ ಮಾಡಿದ್ದಾರೆ. ಕಂಚಿಂದಲ್ಲ, ಆದರೆ ಇದು ಮರದ ಹಲಗೆ ಮೇಲೆ ಕೂತಿರುವಂಥದ್ದು. ಹಾಗೆ ಗೋಡೆ ಮೇಲೆ ಚಿತ್ರಗಳನ್ನು ನೀವು ನೋಡ್ಬೋದು. ಆ ಕಪಾಟಿನಲ್ಲಿರುವಂತಹ ತಾಮ್ರದ ಪಳಿಯುಳಿಕೆಗಳು ಅಥವಾ ವಿಗ್ರಹಗಳು, ಆಗಿನ ಕಾಲದ ವಸ್ತುಗಳು, ಇವನ್ನೆಲ್ಲ ನೀವು ನೋಡ್ಬೋದು. ಇದು ಈಗಿನ ಅರಸಾಳು ರೈಲ್ವೆ ಸ್ಟೇಷನ್ನು. ವಿದ್ಯುತೀಕರಣ ಆಗಿದೆ. ಈಗಲೂ ಇಲ್ಲಿಂದ ತಾಳಗುಪ್ಪಗೆ ಹೋಗೋ ರೈಲು ಶಿವಮೊಗ್ಗದಿಂದ ಬಂದು ತಾಳಗುಪ್ಪಗೆ ಹೋಗುತ್ತೆ. ಇದು ಹೊಸದಾಗಿ ಕಟ್ಟಿರುವಂತಹ ರೈಲ್ವೆ ಸ್ಟೇಷನ್ನು. ಇಲ್ಲಿ ನೋಡ್ಬೋದು ಮಾಲ್ಗುಡಿ ಮ್ಯೂಸಿಯಂ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಒಂದು ನಾಮಫಲಕ ಇಟ್ಟಿದ್ದಾರೆ. ಇಲ್ಲಿ ಇಳ್ಕೊಂಡವರು ಆ ಮ್ಯೂಸಿಯಮಿಗೆ ವಿಸಿಟ್ ಮಾಡಿ ಅಲ್ಲಿ ನೋಡಿಬಿಟ್ಟು ಹೋಗ್ಬೋದು. ಇದೀಗ ನಾವು ಅರಸಾಳುವಿಂದ ಆಗುಂಬೆ ಕಡೆಗೆ ಹೊರಟಿದ್ದೀವಿ. ಆಗುಂಬೆಯಲ್ಲಿ ಬಹಳಷ್ಟು
ಶೂಟಿಂಗ್ಗಳು ಆಗಿವೆ, ಭಾಳಷ್ಟು ಎಪಿಸೋಡ್ಗಳು. ಇದೀಗ ನೀವು ನೋಡ್ತಾ ಇರೋದು ಶಾಲೆಯ ಒಳಾಂಗಣ. ಒಂದು ಎಪಿಸೋಡ್ನಲ್ಲಿ ಈ ಒಳಾಂಗಣದ ದೃಶ್ಯಗಳನ್ನು ನೀವು ನೋಡಿರ್ತೀರ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಜ್ಞಾಪಕ ಬರ್ಬೋದು, ಅಲ್ಲಿರುವಂಥ ಬಾವುಟದ ಕಟ್ಟೆ ಅಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇದೇ ಆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗುಂಬೆ. ನೀವು ನೋಡ್ತಾ ಇದ್ದೀರಾ, ಇದು ಹೊರಾಂಗಣ ದೃಶ್ಯ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಶಾಲೆ ಎದುರುಗಡೆನೇ ಈ ಒಂದು ಪಾಳು ಬಿದ್ದಂತಹ ಛತ್ರ. ಈ ಛತ್ರ ಕೂಡ ಮಾಲ್ಗುಡಿ ಡೇಸ್ ಶೂಟಿಂಗ್ ಟೈಮಲ್ಲಿ ಹೀಗೆ ಇತ್ತು, ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ. ಈ ಛತ್ರ ಕೂಡ ಎಷ್ಟೊಂದು ಎಪಿಸೋಡ್ಗಳಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು. ಈ ಛತ್ರ ಹಾಗೆ ಉಳಿದಿದೆ. ಇದೊಂದು ಲೈಕ್ 1906 ಆ ಕಾಲದಲ್ಲಿ ಕಟ್ಟಿಸಿದಂತಹ ಛತ್ರ. ಆಗಲಿಂದಲೂ ಹಾಗೆ ಪಾಳಾಗೆ ಬಿದ್ದಿದೆ. ಅದನ್ನು ನೀವು ಬಹಳಷ್ಟು ಎಪಿಸೋಡ್ಗಳಲ್ಲಿ ಆಗಲೇ ಹೇಳ್ದಂಗೆ ನೋಡ್ತೀರ. ಈ ಆನೆ ಬರುವಂಥ ಎಪಿಸೋಡ್ ಆಗಲಿ ಮತ್ತು ಸ್ವಾಮಿ ಮತ್ತು ಅವನ ಫ್ರೆಂಡ್ಸ್ ನಡ್ಕೊಂಡು ಹೋಗುವಂಥ ಎಪಿಸೋಡ್ಗಳಲ್ಲಾಗಲಿ ಈ ಬ್ಯಾಕ್ಗ್ರೌಂಡನ್ನು ನೀವು ನೋಡೇ ಇರ್ತೀರ. ಇಲ್ಲಿರುವಂತಹ ಈ ಮನೆಗಳಾಗಲಿ, ಈ ಜಾಗ, ಈ ಮೈದಾನ ಬಹಳಷ್ಟು ಎಪಿಸೋಡ್ಗಳಲ್ಲಿ ಬಂದು ಹೋಗಿದೆ. ಹಾಗೆ ಇಲ್ಲಿರುವಂಥ ಕಟ್ಟೆ ಸಹ ಅನಂತ್ನಾಗ್ ಅವರು ಸ್ವಾಮಿ ಜೊತೆ ನಿಂತು ಮಾತಾಡುವಂತಹ ಒಂದು ದೃಶ್ಯ ಬರುತ್ತೆ ಮಾಲ್ಗುಡಿ ಡೇಸ್ ಎಪಿಸೋಡ್ನಲ್ಲಿ. ಅದನ್ನು ಇಲ್ಲೇ ಶೂಟಿಂಗ್ ಮಾಡಿರೋದು. ಆ ಕಡೆ ನೀವು ನೋಡ್ತಾ ಇರೋದು ದೇವಸ್ಥಾನ. ಇದೀಗ ನೀವು ನೋಡ್ತಾ ಇರೋದು ಶ್ರೀ ವೇಣುಗೋಪಾಲ ಸ್ವಾಮಿ ಆಗುಂಬೆ ದೇವಸ್ಥಾನ. ಆಗಲೇ ನಾನು ಹೇಳಿದ್ನಲ್ಲ ಶೂಟಿಂಗ್ ಸ್ಪಾಟಿಂದ ಎದುರುಗಡೆ ಇದೆ ಅಂತ. ಎದುರುಗಡೆ ಇರುವಂಥ ದೇವಸ್ಥಾನನೇ. ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನಾವು ಹೋದಾಗ ಬಾಗಿಲಾಕಿತ್ತು. ಹಳೆಯ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಸಹ ಬಹಳಷ್ಟು ಎಪಿಸೋಡ್ಗಳನ್ನು ಶೂಟಿಂಗ್ ಮಾಡಿದ್ದಾರೆ. ನೀವು ಡೀಟೇಲಾಗಿ ನೋಡಿದಾಗ ಅದು ಗೊತ್ತಾಗುತ್ತೆ, ಇಂಟೀರಿಯರ್ಸು ಮತ್ತು ಎಕ್ಸ್ಟೀರಿಯರ್ಸು. ಹಾಗೆ ಒಳಗಡೆ ಇಣುಕಿ ನೋಡಿದಾಗ ವೇಣುಗೋಪಾಲ ಸ್ವಾಮಿಯ ಮೂರ್ತಿ ಕಿಂಡಿಯಿಂದ ಕಾಣ್ತು.